ಎಲ್ಲ ನೋಡ್ತಾರಂಥ ವೀಕ್ಷಕರಿಗೂ ಹೊಸ ವರ್ಷ ಶುಭಾಶಯಗಳು. ಬದುಕು ಬಂಗಾರವಾಗಿದೆ. ಓಕೆ ಅಣ್ಣ, ಆಚೆ ಬಂದರೆ ಆಡಿಯನ್ಸು ಮೌನವಾಗಿ ಬರ್ತಾ ಇದ್ದಾರೆ, ಏನು ಮಾತೇ ಆಡೋಕ್ಕೆ ಆಗ್ತಾ ಇಲ್ಲ ಸರ್, ಅಂಥ ವಿಜುವಲ್ಸ್ನ ಇದು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಎಲ್ಲ ನಿರ್ದೇಶಕರು ಸಲ್ಲುತ್ತೆ ಸರ್. ಪ್ರಥಮವಾಗಿ ಆ ಮೌನವಾಗಿ ಬರಬೇಕು ಅಂತ ಬರೆದವ್ರು ಫಸ್ಟು ಕ್ಯಾಪ್ಟನ್ ಆಫ್ ದಿ ಶಿಪ್ ತರುಣ್ ಅವ್ರಿಗೆ ಸಲ್ಲುತ್ತೆ. ಡಿ ಬಾಸ್ ಅವರ ಪರ್ಫಾರ್ಮೆನ್ಸ್, ಆ ಮುದುಕನ ಪಾತ್ರದಲ್ಲಿ ಅವರು ಸಿನಿಮಾನ ಅಭಿನಯಿಸಿಲ್ಲ ಸರ್, ಆ ಪಾತ್ರನ ಅವ್ರು ಕೊಂದಾಕಿದ್ದಾರೆ. ಚಿತ್ರ ಕೊಂದಾಕಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ದಾರೆ ಸರ್. ಸಾಮಾನ್ಯವಾಗಿ ನಾನು ನಿರ್ದೇಶಕನಾಗಿ ಹಲವಾರು ನಟರನ್ನ ಬಲ್ಲೆ, ಯಂಗ್ಸ್ಟಾರ್ ಆಗಿ ಅವರು ಕೆಲಸ ಮಾಡ್ಬೋದು ಹಾಗೆ ಪಾತ್ರನ. ಆದರೆ ಒಬ್ಬ ಮುದುಕನ ಪಾತ್ರ ನಡೆಯೋದು, ಕೂರೋದು, ಹಾಗೆ ಆ್ಯಕ್ಷನ್ ಮಾಡ್ಬೇಕಾದ್ರೆ ಆ ಸುಸ್ತುಗಳು, ಆ ಮೇಕ್ ಓವರ್ ಇದೆಯಲ್ಲ, ಹ್ಯಾಟ್ಸಪ್ ದರ್ಶನ್ ಸರ್ ಅಮೇಝಿಂಗ್. ಅವ್ರನ್ನ ನಿಜವಾಗ್ಲೂ ಅವ್ರು ಏಜ್ ಆಗಿದೆ ಅಂತ ಅನಿಸುತ್ತೆ. ಇಲ್ಲ ಅವ್ರಿಗೆ ಯಾವತ್ತೂ ಏಜ್ ಆಗಲ್ಲ, ಅವ್ರಿಗೆ ಸ್ಟೇ ಆರ್ಡರ್ ಇದೆ. ಅವ್ರ ಅಭಿಮಾನಿಗಳ ಮೇಲೆ ಬೈಕ್ ಹೋಗ್ಬಿಡ್ತಾರೆ, ಯಾವತ್ತೂ ಆಗಲ್ಲ. ಬಟ್ ಏನಂತ ಹೇಳಿದ್ರೆ ಪಾತ್ರದಲ್ಲಿ ಅವರು ಮಿಂದೆದ್ದಿದ್ದಾರೆ ಸರ್. ಒಬ್ಬ ಸೂಪರ್ ಸ್ಟಾರ್ ಸರ್. ಅವ್ರು ಯಾವ ಗನ್ನಿರೋಂಥ ಅದು ಯಾವುದೋ ಮಚ್ಚಕ್ಕೆ ಒಡಾಡೋ ಯಾವುದೋ ಒಂದು ಕತೆ ಆಯ್ಕೆ ಮಾಡ್ಕೋಬೋದಾಯ್ತು. ಒಬ್ಬ ಸೂಪರ್ ಸ್ಟಾರ್ ಜವಾಬ್ದಾರಿ ಏನಂತ ಹೇಳಿದ್ರೆ ಒಂದು ಸೋಷಿಯಲ್ ಮೆಸೇಜ್ನ ಜನಕ್ಕೆ ತಲುಪಿಸುವಂಥ ಒಂದು ಜವಾಬ್ದಾರಿ ಇರುತ್ತೆ. 10 ಸಿನಿಮಾ ನೀವು ಆ್ಯಕ್ಷನ್ ಮಾಡೋದು ಇಂಥದ್ದು ಯಾವುದೋ ಒಂದು ಜಾತಿ ಬಗ್ಗೆ ಒಂದು ನಮ್ಮ ನಡೆದಿರುವಂಥ ಇವತ್ತೂ ಇದೆ ಸರ್, ಇವತ್ತೂ ಇದೆ ಈ ಥರ ಪದ್ಧತಿಗಳು. ಅದ್ರ ಬಗ್ಗೆ ಮಾಡಿರೋದು, ಒಲೆಮಾರಿ ಕತೆ ಮಾಡಿರೋದು. ನಿಜಕ್ಕೂ ಅವ್ರಿಗೆ ಹ್ಯಾಟ್ಸಪ್. ಇಂಥ ಕತೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ತರುಣ್ ಅವ್ರಿಗೆ ಹ್ಯಾಟ್ಸಪ್. ರಾಕ್ಲೈನ್ ಸರ್ಗೆ ಮನ್ಸು ಮಾಡಿದರೆ ಬೇರೆ ಯಾವ ಕತೆ ಬೇಕಾದ್ರೂ ಮಾಡಿಸ್ಬೋದಿತ್ತು. ಇದು ಕೇಳಿದ ತಕ್ಷಣ ಒಪ್ಕೊಂಡಿದ್ದಾರಲ್ಲ. ಆಮೇಲೆ ನೆನ್ನೆ ಅಷ್ಟೇ ನಮ್ಮ ಡಿ ಬಾಸ್ ಸರ್ ಥ್ಯಾಂಕ್ಸ್ ಹೇಳ್ತಾ ಇದ್ರು ನಮ್ಮ ರಾಕ್ಲೈನ್ ಸರ್ಗೆ. ಸಿನಿಮಾ ನೋಡಿದ ತಕ್ಷಣ ಥ್ಯಾಂಕ್ ಯು ದಾದಾ, ಇಂಥ ಕತೆ ಒಪ್ಕೊಂಡು ನಮ್ಗೆ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಅಂತ. ಇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರು, ನೀನು ಆ್ಯಕ್ಟ್ ಮಾಡಿದ್ದಕ್ಕೆ ಅಂತ. ನೆನ್ನೆನೇ ಸಂಭ್ರಮ ದರ್ಶನ್ ಸರ್ ನೋಡಿದೆ. ಇನ್ನು ಅವ್ರ ಅಭಿಮಾನಿಗಳ ಸಂಭ್ರಮ ನೋಡಿದ್ರೆ ಇನ್ನೂ ದುಪ್ಪಟ್ಟಾಗಿರುತ್ತೆ ಅವರ ಮುಖದಲ್ಲಿ ಮತ್ತು ಮನಸ್ಸಲ್ಲಿ. ನನ್ನ ಅದೃಷ್ಟ, ನೆನ್ನೆ ಡಿ ಬಾಸ್ ಜೊತೆನೂ ನಾನು ಸಿನಿಮಾ ನೋಡಿದೆ, ಇವತ್ತು ಅವ್ರ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದೆ. ಎರಡು ಅನುಭವನೂ ಸೂಪರ್ ಆಗಿತ್ತು. ಇಲ್ಲೆಲ್ಲೆಲ್ಲೋ ವಿಜುವಲ್ ಹೊಡಿತಾರೆ ಅಂತ ನಾನು ಅವ್ರ ಜೊತೆ ಕುತ್ಕೊಂಡು ನೋಡ್ಬೇಕಾದ್ರೆ ಅನ್ಕೋತಾ ಇದ್ದೆ. ನಮಗಿಂತ ನಮ್ಮ ವಿನೋದ್ ಪ್ರಭಾಕರ್ ಸರ್, ಪ್ರಜ್ವಲ್ ಸರ್, ಚಿಕ್ಕಣ್ಣ ಸರ್ ಎಲ್ಲರೂ ವಿಜುವಲ್ ಹೊಡಿತಾ ಇದ್ರು. ನಾವೆಲ್ಲ ವಿಜುವಲ್ ಹೊಡ್ಕೊಂಡು ಮುಷ್ಕರ ಆಗ್ತಾ ಇದ್ದೆ ಡಿ ಬಾಸ್ ಸರ್ಗೆ. ಅಂದರೆ ಅವರು ನಾಚ್ಕೋತಾ ಇದ್ದಾರೆ. ಮುಗ್ದಾಗ ನಮ್ಮಲ್ಲಿ ಮೌನ ಇತ್ತು, ಕಣ್ಣೀರಿತ್ತು. ಸುಮಲತಾ ಮೇಡಮ್ ಅಷ್ಟೇ ತುಂಬ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವ್ರ ಮಗನಿಗೆ ದರ್ಶನ್ ಸರ್ಗೆ ಹಾರೈಸಿದ್ರು ಮತ್ತು ಆಶೀರ್ವಾದ ಮಾಡಿದ್ರು. ನಾನು ಒಂದೇ ಮಾತು, ಫಸ್ಟ್ ಹಾಫ್ ಬಂದಾಗ ಸರ್ ಇಷ್ಟೇ ಸೂಪರ್ ಅಂತ ಹೇಳಿದೆ. ಸೆಕೆಂಡ್ ಹಾಫ್ ಬಾಸ್ನ ತಪ್ಕೊಂಡು ಒಂದೇ ಹೇಳಿದ್ದು, ಇಡೀ ಪಾತ್ರನ ಕೊಂದಾಕ್ಬಿಟ್ಟಿದ್ದೀರಾ, ಹ್ಯಾಟ್ಸ್ ಆಫ್ ಬಾಸ್ ಅಂತ ಹೇಳಿ. ಇನ್ನೇನು ವಿಮರ್ಶೆ ಮಾಡಿದ್ರು ಕಡಿಮೆನೆ. ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಅಂತ ಡಿ ಬಾಸ್ಗೆ ಅವ್ರ ಅಭಿಮಾನಿಗಳು ಹೇಳ್ತಾ ಇದ್ರು. ಈ ಪಾತ್ರ ನೋಡಿದ್ಮೇಲೆ, ಈ ಥರದ ಮೆಸೇಜ್ ಹೇಳಿದ್ಮೇಲೆ ಅವ್ರಿಗೆ ಈ ಪಿಕ್ಚರಿಂದ ರಾಷ್ಟ್ರ ಪ್ರಶಸ್ತಿ ಖಂಡಿತ ಬರುತ್ತೆ. ಕ್ಯಾಲಿಬರು ಆ ಸಿನಿಮಾಗೂ ಇದೆ, ಆ ತಾಕತ್ತು ನಮ್ಮ ಡಿ ಬಾಸ್ಗೂ ಇದೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.